ಇವತ್ತು ನನ್ನ ಕಾರಣದಿಂದ ನೀನು ಲಕ್ಷ್ಮಿ ಮತ್ತೆ ಮತ್ತೆ ಮೀಟ್ ಮಾಡೋಕ್ಕೆ ಅವಕಾಶ ಆಯ್ತಲ್ವಾ? ಹಾಗೇನಿಲ್ಲ ತಾತ, ಅವಳು ಬೆಳಗ್ಗೆ ಕಾಲೇಜ್ಗೆ ಹೋದರೆ ಬರೋದೇ ಸಂಜೆ ಅಲ್ವಾ ತಾತ? ಅಲ್ಲ, ಬೆಳಿಗ್ಗೆ ಕಾಲೇಜಿಗೆ ಹೋಗೋಕ್ಕೆ ಮುಂಚೆ ಸಂಜೆ ಕಾಲೇಜಿಂದ ಬಂದಮೇಲೆ ನಿನ್ನ ಜೊತೆ ಒಂದು ಸ್ವಲ್ಪ ಹೊತ್ತಾದರೂ ಕಾಲ ಕಳೀತಾಳಲ್ವಾ? ಹಾಂ, ಆ ಟೈಮಲ್ಲಿ ಸಿಗ್ತಾಳೆ. ನೀನು ಊರಲ್ಲಿದ್ದಾಗ ಫೋನ್ ಮಾಡಿ ಚೆನ್ನಾಗಿ ಮಾತಾಡ್ತಾಳಲ್ವಾ? ಹಾಂ ತಾತ, ಚೆನ್ನಾಗಿ ಮಾತಾಡ್ತಾಳೆ. ಸಂಜೀವ, ಅವಳಿಗೊಂದು ಫೋನ್ ಮಾಡಿಕೊಡು ನೋಡೋಣ. ತಾತ ಅವಳು ಕಾಲೇಜಲ್ಲಿ ಈಗ ಏನಮ್ಮ ಕ್ಲಾಸು? ಆದಿಗೆ ಲಕ್ಷ್ಮೀನ ಕಂಡ್ರಾಗಲ್ಲ, ಅದಕ್ಕೆ ಅವನ ಹತ್ರ ಕಾಲ್ ಮಾಡಿಕೊಡು ಅಂತಂದರೆ ಏನೋ ಒಂದು ನೆಪ ಹೊಳಿ ಕಾಲೇಜಿಗೆ ಹೋದ. ಸಂಜೀವ ಏನು ಯೋಚನೆ ಮಾಡ್ತಾ ಇದ್ದಾನೆ? ಸಂಜೀವ, ನಿಜ ಹೇಳು, ಲಕ್ಷ್ಮಿ ಎಲ್ಲಿದ್ದಾಳೆ? ಮಾವ, ನಿಮಗೂ ಕಾಫಿ ಕೊಡ್ಲಾ? ಬೇಡ. ಅವ್ರು ಈಗ ತಾನೇ ರೆಸ್ಟ್ ಮಾಡಿ ಬಂದಿದ್ದಾರೆ, ಆಮೇಲೆ ಮಾತ್ರೆ ಕೊಡಿ. ಲಕ್ಷ್ಮಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವಳಿದ್ರೆ ನನಗೆ ಕಷಾಯ ಮಾಡಿಕೊಟ್ಟಿರು. ಕಷಾಯ ತಾನೆ, ಅದಕ್ಕೇನಂತೆ ಮಾವ, ನಾಗೇಗೆ ಹೇಳಿದ್ರೆ ಬಿಸಿ ಬಿಸಿ ಕಷಾಯ ಮಾಡಿಕೊಡ್ತಾಳೆ. ಶೋಭಿ, ಹೋಗೆ ನಾಗೀಗ ಹೇಳಿ ಬಿಸಿ ಬಿಸಿ ಕಷಾಯನ ಮಾಡಿಸ್ಕೊಂಡು ಮಾವನಿಗೆ ತಂದ್ಕೊಡು, ಹೋಗೆ. ನಾವು ಇವ್ರ ಸೇವೆ ಮಾಡ್ಕೊಂಡಿರ್ಬೇಕಾ? ಅಯ್ಯೋ ತಟ್ಟಿ, ನಿನಗೊಂದು ಅರ್ಥ ಆಗಲ್ಲ ಕಣೆ. ಇಂಥ ಟೈಮಲ್ಲಿ ನೀನು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ರೆ ಮಾವನು ಎಲ್ಲ ಗಮನಿಸ್ತಾರೆ. ನಾನು ಕೇಳಿದ್ದು ಕಷಾಯ ಅಲ್ಲ, ಲಕ್ಷ್ಮಿ ಎಲ್ಲಿ ಅಂತ. ಅಪ್ಪ, ಅವಳು ಏನು? ಯಾರು ಕೇಳಿದ್ರು ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾ ಇದ್ದೀರಾ. ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ? ತಾತ, ಅದು ಆದಿ ಅಣ್ಣ ಹೇಳಿದ್ನಲ್ಲ, ಬೆಳಗ್ಗೆನೆ ಕಾಲೇಜಿಗೆ ಹೋದ್ಲು ಅಂತ. ಅಷ್ಟು ಬೇಗ ಹೋದವಳು ಇನ್ನೂ ಬಂದಿಲ್ವಾ? ಇಲ್ಲ ತಾತ, ಲಕ್ಷ್ಮಿ ನಿಮ್ಮನ್ನು ಮಾತಾಡ್ಸೋದಕ್ಕೆ ಅಂತಲೇ ರೂಮ್ ಹತ್ರ ಬಂದಿದ್ಲು, ನೀವು ಮಲ್ಕೊಂಡಿದ್ರಿ. ಹೌದೌದು, ಅವಳು ಹೊರಡೋದಕ್ಕೆ ಮುಂಚೆ ನಿಮ್ಮ ರೂಮಿಗೆ ಬಂದಿದ್ಲು ಮಾವ. ನೀವು ಮಲಗಿದ್ರಿ ಅಂತ ಡಿಸ್ಟರ್ಬ್ ಮಾಡೋದೇ ಹೊರಟ್ಬಿಟ್ಲು. ಹೌದು ಹೌದು. ಲಕ್ಷ್ಮಿ ಎಲ್ಲಿ ಅಂತ ಕೇಳಿದಾಗ ಎಲ್ಲರೂ ಸುಮ್ಮನೆ ಇದ್ರಿ. ಈಗ ಅಂಜಲಿ ಮಾತಾಡಿದ್ಮೇಲೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಒಂದೊಂದು ಹೇಳ್ತಾ ಇದ್ದೀರಾ.